ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದಂತಹ ಹುಲ್ಲಿನ ಬಗ್ಗೆ ಹೇಳ್ತೀನಿ. ಅದೇ ಲೆಮನ್ ಗ್ರಾಸ್. ಮನೆಯಲ್ಲಿ ಹೇಗೆ ಬೆಳಿಬೇಕು, ಅದರ ಉಪಯೋಗ ಏನು ಎಲ್ಲವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. 3-4 ಅಡಿ ಬೆಳೆಯುವ ಈ ಗಿಡ ಅದ್ಭುತವಾದಂತಹ ಒಂದು ಗುಣವನ್ನು ಹೊಂದಿದೆ. ಇದು ಮೊದಲನೇದಾಗಿ ಇದು ಶೀತ, ಕೆಮ್ಮು, ಜ್ವರ ಬಂದಾಗ ಇದರ ಟೀ ಮಾಡಿ ಕುಡಿಬೇಕು. ಇದು ಇನ್ನೊಂದು, ಇದು ಸೊಳ್ಳೆಗಳನ್ನು ಓಡಿಸುತ್ತೆ. ಈ ಗಿಡ ಇದ್ದಿದ್ದ ಜಾಗದಲ್ಲಿ ಸೊಳ್ಳೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಇದರ ವಾಸನೆಗೆ ಸೊಳ್ಳೆಗಳಿಗೆ ಆಗೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ತೋಟದಲ್ಲಿ ಲೆಮನ್ ಗ್ರಾಸ್ ಬಗ್ಗೆ ಹೇಳ್ತಿದ್ದೀನಿ. ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಇದರ ಪರಿಮಳ ತುಂಬ ಅದ್ಭುತ ಆಗಿದೆ. ಇದಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ. ಲೆಮನ್ ಗ್ರಾಸ್ ಬೆಳೆಯೋದಕ್ಕೆ ಒಂದು ಚಿಕ್ಕ ಪಾಟ್ನಲ್ಲೂ ಕೂಡ ಮನೆಯಲ್ಲಿ ಬೆಳ್ಕೊಬೋದು. ನೀವು ಕೂಡ ಹೀಗೆ ಬೆಳೆಸ್ಕೊಳ್ಳಿ. ಆಮೇಲೆ ಬಿಸಿಲು ಇರೋಂಥ ಜಾಗದಲ್ಲಿ ಇಟ್ಟರೆ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ವರ್ಷ ಪೂರ್ತಿ ಇದನ್ನು ಬೇರೆ ಬೇರೆ ವಿಧಾನವಾಗಿ ಬಳಸ್ಕೊತಾ ಹೋಗ್ಬೋದು. ಅದನ್ನು ಈಗ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಒಮ್ಮೆ ನೆಟ್ಟರೆ ಸಾಕು, ವರ್ಷ ಪೂರ್ತಿ ನಮಗೆ ಸಿಗ್ತಾ ಹೋಗುತ್ತೆ. ಇದು ನಮಗೆ ಯಾವ್ಯಾವ ರೀತಿಯಲ್ಲಿ ಆರೋಗ್ಯ ಲಾಭಗಳಿದೆ, ಇದರಿಂದ ಏನೇನು ತಯಾರಾಗುತ್ತೆ ಅನ್ನೋದ್ರ ಬಗ್ಗೆನೂ ನಾನು ತಿಳಿಸ್ತೀನಿ. ಇದನ್ನು ನಾವು ಟೀ ಮಾಡೋದಕ್ಕೆ ಉಪಯೋಗ ಮಾಡ್ಬೋದು. ಟೀ ಕೆಟಲಿಗೆ 1-2 ಎಲೆಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ ಟೀ ಒಂದು ರೀತಿಯಲ್ಲಿ ಆಯುರ್ವೇದಿಕ ಕಷಾಯ ಆಗಿ ಪರಿವರ್ತನೆ ಹೊಂದುತ್ತೆ. ಇದೆರಡು ಸೇರಿದಾಗ ರಾಸಾಯನ ಅದರಲ್ಲಿ ಉಂಟಾಗತ್ತೆ. ಅದು ಟೀ ಕುಡಿಬೇಡ್ರಿ ಅನ್ನೋರಿಗೆ ಇದು ಟೀ ವರದಾನ ಆಗುತ್ತೆ. ಹೆಂಗಪ್ಪ ಅಂದರೆ ಇದರಲ್ಲಿರುವಂಥ ಲೆಮನ್ ಗ್ರಾಸಲ್ಲಿರುವಂಥ ಶೀತಹಾರಕ ಗುಣಗಳು ಅದ್ರ ಜೊತೆಗೆ ಸೇರ್ಕೊಳುತ್ತೆ. ಟೀಯಲ್ಲಿ ಒಂಥರ ಒಳ್ಳೆ ಘಮ ತಯಾರಾಗತ್ತೆ. ಅದನ್ನು ಕುಡಿಯೋದ್ರಿಂದ ನಮಗೆ ಮೈಗ್ರೇನ್ ಅಂತ ತಲೆನೋವು, ಶೀತ, ಕೆಮ್ಮು, ಜ್ವರ ಇದು ನಿವಾರಣೆ ಆಗುತ್ತೆ ಫ್ರೆಂಡ್ಸ್. ಈ ಗಿಡ ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಅಷ್ಟೇ ನಮಗೆ ಸುಗಂಧವಾದಂತಹ ವಾಸನೆಯನ್ನು ಕೊಡುತ್ತೆ. ಈ ರೀತಿ ಒಣಗಿದ ಎಲೆಗಳು ಕೂಡ ನಾವು ಉಪಯೋಗಿಸ್ಕೊಬೋದು. ಇದರಿಂದ ಎಸೆನ್ಷಿಯಲ್ ಆಯಿಲ್ ಕೂಡ ಸಿಗುತ್ತೆ, ಲೆಮನ್ ಎಸೆನ್ಷಿಯಲ್ ಆಯಿಲ್. ಅದನ್ನು ನಾವು ಈ ದೀಪ ಹಚ್ತೀವಿ ಮನೆಯಲ್ಲಿ, ಒಳ್ಳೆ ಪರಿಮಳ ಬರುತ್ತೆ. ಅದು 1-2 ಹನಿ ಹಾಕಿದರೆ ತುಂಬ ಒಳ್ಳೆ ಪರಿಮಳ ಬರುತ್ತೆ. ಅದರಿಂದ ಬರುವಂಥ ಪರಿಮಳ ನಮ್ಮ ಶ್ವಾಸಕೋಶದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಿಂದ ಅಲ್ಲಿಂದ ಬರುವಂಥ ಆರೋಮ ಮನೆಯೆಲ್ಲ ತುಂಬ ಚೆನ್ನಾಗಿ ಹರಡ್ಕೊಳುತ್ತೆ. ಆ ದೀಪ ಉರಿದಾಗ ಬರುವಂಥ ಆರೋಮ ನಮ್ಮ ಮನೆಯೆಲ್ಲ ಹರಡಿದಾಗ ಒಂಥರ ಪ್ರಶಾಂತವಾಗಿರುವಂಥ ವಾತಾವರಣ ಬರುತ್ತೆ. ಎಲ್ಲೋ ಒಂದು ಕಡೆ ಲೆಮನ್ ಸ್ಪ್ರೇ ಆಗ್ತಾಯಿದೆ ಏನೋ ಅನ್ನೋಷ್ಟು ಚೆನ್ನಾಗಿ ನಮಗೆ ಅನುಭವಕ್ಕೆ ಬರುತ್ತೆ. ಇದನ್ನು ನಮ್ಮ ದೇವ್ರ ಕೋಣೆಯಲ್ಲಿ ನಾವು ಚೆನ್ನಾಗಿ ಬಳಸ್ಕೊಬೋದು ಫ್ರೆಂಡ್ಸ್. ಇದರಿಂದ ಇನ್ನೊಂದು ಉಪಯೋಗ ಏನಂದರೆ ಸೊಳ್ಳೆಗಳಿರೋಂಥ ಜಾಗದಲ್ಲಿ ಇವುಗಳನ್ನು ಯಥೇಚ್ಛವಾಗಿ ಬೆಳೆಸ್ಕೊಂಡ್ರೆ, ಮನೆ ಒಳಗೆ ಹೊರಗಡೆನೂ ಕೂಡ ಇಟ್ಕೊಂಡ್ರೆ ಸೊಳ್ಳೆ ಕಾಟ ಇಲ್ದಂಗೆ ಆರಾಮಾಗಿ ನಿದ್ದೆ ಮಾಡ್ಬೋದು. ಇದರ ಎಸೆನ್ಷಿಯಲ್ ಆಯಿಲ್ ಬಳಸಿ ಸ್ವಲ್ಪ ತಲೆಗೆ ಸವರ್ಕೊಂಡು ಮಲ್ಕೊಂಡ್ರೆ ಮೂಗು ಕಟ್ಟಿದ್ರೆ ರಿಲೀಸ್ ಆಗುತ್ತೆ. ಆಮೇಲೆ ತಲೆಯಲ್ಲಿ ಏನೋ ಒಂಥರ ಭಾರ ಆಗಿದ್ದರೆ ಅದು ಕೂಡ ರಿಲೀಸ್ ಆಗುತ್ತೆ. ಆಮೇಲೆ ಕೆಲವೊಂದು ಹೈಪರ್ ಟೆನ್ಷನ್ ಇರುತ್ತೆ ಕೆಲವೊಂದು ಟೈಮಲ್ಲಿ, ಅದನ್ನು ಕೂಡ ಶಾಂತ ಮಾಡೋವಂಥ ಗುಣ ಈ ಲೆಮನ್ ಗ್ರಾಸಲ್ಲಿದೆ ಫ್ರೆಂಡ್ಸ್. ಇಷ್ಟೆಲ್ಲ ಗುಣಗಳ ಸಮೃದ್ಧವಾಗಿರುವಂಥದ್ದು ಈ ಲೆಮನ್ ಗ್ರಾಸ್ ಬೆಳೆಯೋದು ತುಂಬಾ ಈಸಿ. ಇದನ್ನು ಸಾರು, ಚಟ್ನಿಗಳಲ್ಲೆಲ್ಲ ಬಳಸ್ತಾರೆ. ಇದ್ರ ಕಾಂಡವನ್ನು ಕಿತ್ತಿ ಅದನ್ನು ಬೇರನ್ನು ಬೇರ್ಪಡಿಸಿ ಇದನ್ನು ಚಟ್ನಿಗಳಲ್ಲಿ ಹುರಿದು ಬಳಸ್ತಾರೆ. ಅದ ನಂತರ ಈ ಎಲೆಗಳನ್ನು ಚೆನ್ನಾಗಿ ತೊಳೆದು ಶೇಖರಣೆಯನ್ನು ಮಾಡಿ ಇಟ್ಕೊಬೋದು. ಹಸಿರು ಎಲೆಗಳೇ ಬೇಕು ಅಂದರೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದ ನಂತರ ಫ್ರಿಜ್ಜಲ್ಲಿ ಇಡಬೇಕು. 1 ವಾರಕ್ಕಾಗೋಷ್ಟು ಎಲೆಗಳನ್ನು ಕಟ್ ಮಾಡಿ ಇಟ್ಕೊಂಡು ಟೀಯನ್ನು ಮಾಡಿಕೊಂಡು ನಾವು ಕುಡಿಬೋದು. ದಿನಕ್ಕೆ 1-2 ಬಾರಿ ಕುಡಿಬೋದು. ಇನ್ನೊಂದು ಇದು ಮುಖ್ಯವಾಗಿರುವಂಥದ್ದು ಗುಣ ಏನು ಗೊತ್ತಾ, ನಮ್ಮ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲನ್ನು ಕರಗಿಸುವಂಥ ಗುಣ ಇದೆ. ಈ
ಕೊಲೆಸ್ಟ್ರಾಲ್ ಕರಗುತ್ತೆ ಅಂದರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಆಮೇಲೆ ಆ್ಯಡ್ ಆಗುತ್ತಲ್ವ, ಅದೇ ತೂಕ ಹಿಡಿಯೋದು. ಅತೀ ಹೆಚ್ಚು ತೂಕ ಇರೋರು ಇದರ ಹರ್ಬಲ್ ಟೀಯನ್ನು ಕುಡಿತಾ ಬಂದರೆ ದಿನಕ್ಕೆ 2 ಬಾರಿ, ಹೆಚ್ಚು ಕುಡಿಯೋದು ಬೇಡ, ಅಮೃತನೂ ವಿಷ ಆಗತ್ತೆ. ಹಾಗೆ ಇದರ ಬಳಕೆ ಕೇವಲ 1 ರಿಂದ 2 ಬಾರಿ ಮಾಡಿ ಸಾಕು. ನಿಮ್ಮ ದೇಹದ ತೂಕ ಕ್ರಮೇಣ ಕಡಿಮೆ ಮಾಡುವಂತಹ ಗುಣ ಇದರಲ್ಲಿ ಇದೆ ಫ್ರೆಂಡ್ಸ್. ಇಷ್ಟೆಲ್ಲ ಉಪಯೋಗಕಾರಿಯಾಗಿರೋಂಥ ಈ ಗ್ಲಾಸ್ ಕೇವಲ ಒಂದು 60 ರೂಪಾಯಿಗೆ ಇದರಲ್ಲಿ ಸಿಗತ್ತೆ. ಪ್ಲ್ಯಾಂಟ್ ಎಲ್ಲ ಮಾರ್ತಾರಲ್ಲ ಅವ್ರ ಹತ್ರನೇ ಸಿಗುತ್ತೆ. ಇಷ್ಟು ಕಡಿಮೆ ಖರ್ಚಲ್ಲಿ ಇಷ್ಟೆಲ್ಲ ಉಪಯೋಗ ಇರೋಂಥ ಈ ಲೆಮನ್ ಗ್ರಾಸ್, ಇದರ ಆರೋಗ್ಯದ ಗುಣ ಒಂದು ಕಡೆ ಆದರೆ ಇದನ್ನು ಒಂಥರ ಅಲಂಕಾರಿಕ ಗಿಡವಾಗೂ ಕೂಡ ಬಳಸ್ಬೋದು. ಈ ಅಲಂಕಾರಿಕ ಗಿಡಗಳಲ್ಲಿ ಸಾಕಷ್ಟು ಅಟ್ರಾಕ್ಟಿವ್ ಹೂಗಳನ್ನು ಇಟ್ಟರೆ ಈ ಥರ ಒಂಥರ ಬೊಕ್ಕೆ ಥರ ಕಾಣ್ತಾ ಇರತ್ತೆ. ಸೊ ಅಲಂಕಾರಕ್ಕಿಂತಲೇ ಆರೋಗ್ಯ ಮುಖ್ಯ ಅಲ್ವಾ. ಅದಕ್ಕೆ ನಾನು ಇದ್ರ ಬಗ್ಗೆ ನಾನು ವಿಡಿಯೋ ಮಾಡುವಾಗ ಹೆಚ್ಚಾಗಿ ನಾನು ಆರೋಗ್ಯದ ಬಗ್ಗೆನೇ ಹೇಳ್ತೀನಿ. ಇದ್ರ ಎಣ್ಣೆ ಎಷ್ಟು ಉಪಯೋಗ ಅಂದರೆ, ತುಂಬ ಚಳಿ ಆಗ್ತಾಯಿದ್ರೆ ಇದ್ದಕ್ಕಿದ್ದಂಗೆ ಚಳಿ ಶುರು ಆಗಿಬಿಡುತ್ತೆ. ಆವಾಗ ಈ ಎಣ್ಣೆನ ಕಾಲಿಗೆ ಚೆನ್ನಾಗಿ ಮಸಾಜ್ ಮಾಡಿದರೆ ಎಷ್ಟು ಬೇಗ ಚಳಿ ಕಮ್ಮಿ ಆಗುತ್ತೆ, ತುಂಬ ಬೇಗ ಚಳಿ ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ಇದಕ್ಕೆ ನಾವು ಏನು ಮಾಡಬೇಕಾಗಿರೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್. ಇದನ್ನು ಜಸ್ಟ್ ಒಂದಿಷ್ಟು ಪಾಟಲ್ಲಿ ಒಂದಿಷ್ಟು ಮಣ್ಣನ್ನು ಹಾಕಿಬಿಟ್ಟು, ಈ ರೆಡಿಮೇಡಲ್ಲಿ ಸಿಕ್ಕಿರುತ್ತಲ್ವ ಅದನ್ನು ತಂದಿಡಿ. ನಾನು ಇದನ್ನು ಹಾಕಿ ಈಗ ಆಲ್ರೆಡಿ 6 ತಿಂಗಳಾಗಿದೆ. 6 ತಿಂಗಳಲ್ಲಿ 2 ಕಾಂಡ ಕವಲು ಹೊಡೆದಿದೆ. ಮತ್ತು ಪುಟ್ಟದಾಗಿ ಈ ಕವಲುಗಳು ನೀವು ನೋಡ್ತಾ ಇದ್ದೀರಲ್ಲ ಬರ್ತಾಯಿದೆ. ಇದು ಒಂದು 2 ತಿಂಗಳಲ್ಲಿ ಇದ್ರ ಸಂಖ್ಯೆ ಹೆಚ್ಚಾಗ್ತಾ ಹೋದಂಗೆ ನಾವು ಅವಾಗ ಅದನ್ನು ಬಳಸ್ಕೊಬೋದು. ಅಯ್ಯೋ ಇದನ್ನು ಹೆಂಗಪ್ಪ ಬಳಸೋದು, ತುಂಬ ಜಾಗ ಬೇಕು ಅಂತ ಕೊರಗೋ ಅವಶ್ಯಕತೆ ಇಲ್ಲ. ಇದನ್ನು ಚಿಕ್ಕ ಪಾಟಲ್ಲಿ ಕೂಡ 1-2 ಪಾಟಲ್ಲಿ ಹಾಕ್ಕೊಂಡ್ರೆ ಸಾಕು. ಇದು ಡಿವೈಡ್ ಆಗಿದೆ ನೋಡಿ ಫ್ರೆಂಡ್ಸ್, ಈಗ ಆಲ್ರೆಡಿ ಡಿವೈಡ್ ಆಗ್ತಾ ಇದೆ. ಇದನ್ನು ನಾನು ರೀಪಾಟಿಂಗ್ ಮಾಡಿದಾಗ ಇದನ್ನು ನಾನು ಮತ್ತೆ ಅದಕ್ಕೆ ಸಪ್ರೇಟ್ ಮಾಡಿಬಿಟ್ಟು 2 ಕಡೆ ಹಾಕ್ತೀನಿ. ಆವಾಗ ನನಗೆ ಗೃಹ ಬಳಕೆಗೂ ಸಹ ಆಗತ್ತೆ. ನೋಡಿ ಎಷ್ಟು ಎತ್ತರ ಬೆಳ್ಕೊಂಡಿದೆ. ಕಮ್ಮಿ ಅಂದ್ರೂ 3 ಅಡಿ ಬೆಳೆಯುವಂಥ ಈ ಹುಲ್ಲುಗಳಿಗೆಲ್ಲ ರಾಜ ಇದು. ಒಂದು ಕಡೆ ಗುಣದಲ್ಲಿ ರಾಜ, ಎತ್ತರದಲ್ಲೂ ರಾಜನೇ. ಹಾಗಾಗಿ ಈ ಲೆಮನ್ ಗ್ರಾಸನ್ನು ಟ್ರೈ ಮಾಡಿ ಮನೆಯಲ್ಲಿ ಬೆಳೆಸಿ. ಯಾಕಂದರೆ ಇದ್ರದ್ದು ಗುಣಗಳು ತುಂಬ ವಿಶೇಷವಾಗಿದೆ. ಈ ಹಸಿರಾಗಿರೋವಂಥದ್ದನ್ನು ಕೂಡ ಡೈರೆಕ್ಟಾಗಿ ಬಳಸ್ಬೋದು. ಹಸಿರಾಗಿಲ್ಲದಿದ್ರೂ ಈ ಒಣಗಿರೋದನ್ನು ಕೂಡ ಡೈರೆಕ್ಟಾಗಿ ಬಳಸ್ಬೋದು. ಇದರಲ್ಲಿ ಯಾವುದೇ ರೀತಿಯಲ್ಲಿ ಹುಳಗಳ ಕಾಟ ಇರೋದಿಲ್ಲ. ಮತ್ತು ಹುಲ್ಲು ಶುದ್ಧವಾಗಿರುತ್ತೆ. ಸ್ವಲ್ಪ ಕ್ಲೀನ್ ಮಾಡಿದರೆ ಸಾಕು. ಇಷ್ಟೇ ಪ್ರಮಾಣದಲ್ಲಿ ನೀವು ಬೆಳೆಸ್ಕೊಂಡ್ರೂ ಅವಶ್ಯಕತೆ ಬಿದ್ದಾಗ ನಿಮ್ಮ ಉಪಯೋಗಕ್ಕೆ ಬರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಬಗ್ಗೆ ಹೇಳೋದಕ್ಕೆ ಸಾಕಷ್ಟು ಇದೆ, ಆದರೆ ಈ ಚಿಕ್ಕ ವಿಡಿಯೋದಲ್ಲಿ ನಿಮಗೆ ಎಲ್ಲ ಮಾಹಿತಿಯನ್ನು ಕೊಡೋದಕ್ಕೆ ಆಗೋದಿಲ್ಲ, ಅಷ್ಟು ಮಾಹಿತಿ ಇದೆ. ಸೊ ನಿಮಗೆ ಒಂದು ಉಪಯೋಗ ಆಗಲಿ ಅಂತ ಈ ರೀತಿ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಎಷ್ಟು ಉಪಯೋಗ ಇದೆ ಅನ್ನೋದನ್ನು ಗೊತ್ತಾದ ಮೇಲೂ ಇದನ್ನು ಬಳಸೋದನ್ನು ಬಿಡಬೇಡಿ, ಬಳಸ್ರಿ. ಈ ರೀತಿ ನಾನು ನಿಮ್ಗೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಟೆರಾಸ್ ಗಾರ್ಡನ್ನಲ್ಲಿ ಮನೆಗೆ ಉಪಯೋಗ ಆಗುವಂತಹ ಗಿಡಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಹಾಗಾಗಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಈ ವಿಡಿಯೋನ ವಾಚ್ ಮಾಡಿದ ಎಲ್ಲರಿಗೂ ನನ್ನ ಥ್ಯಾಂಕ್ಸ್. ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.